ಆತ್ಮೀಯ ಗೆಳೆಯರಿ, ಇವತ್ತು STSನಲ್ಲಿ ಬಿ ಪಾರ್ಟ್ ತುಂಬುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಲಾಗಿನ್ ಆಗಿ ನಂತರದಲ್ಲಿ ನಾವು SA2 ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಗೊತ್ತಾಗದೇ ಇದ್ದಲ್ಲಿ SA2 ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಆರೋ ಮಾರ್ಕ್ ತೋರಿಸಿದ ರೀತಿಯಲ್ಲಿ, ಅದಾದ ನಂತರ ಎಂಟರ್ ಆ್ಯಂಡ್ ಅಪ್ಡೇಟ್ ದ ಪಾರ್ಟ್ ಬಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನಂತರದಲ್ಲಿ ನಾವುಗಳು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ವರ್ಷವನ್ನು ಕೂಡ ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ವರ್ಷ ಆಯ್ಕೆ ಮಾಡಿಕೊಂಡ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಎಲ್ಲ ಮಕ್ಕಳ ವಿವರವನ್ನು ಇಲ್ಲಿ ನೋಡಬಹುದು. ಇಲ್ಲೆಲ್ಲ ಸಿ ಗ್ರೇಡನ್ನೇ ನಮೂದಿಸಲಾಗಿದೆ. ಆದ್ದರಿಂದ ಇಲಾಖೆಯಿಂದ ನಮೂದಿಸಲಾದಂಥ ಸಿ ಗ್ರೇಡನ್ನು ಹೊರತುಪಡಿಸಿ ನಾವು ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಎ ಅಥವಾ ಬಿ ಮೂಲಕ ಇದನ್ನು ನಾವು ಮತ್ತೆ ಫಿಲಪ್ ಮಾಡಬೇಕಾಗುತ್ತದೆ. ತದಾದ ನಂತರ ಫಿಲಪ್ ಮಾಡಿದ ನಂತರ ಇಲ್ಲಿ ನಾವು ಸಬ್ಮಿಟ್ ಬಟನ್